ಪೆಸಿಫಿಕ್ ಮಹಾಸಮುದ್ರ ಬರೀ ಇದರ ಹೆಸರು ಕೇಳಿದ್ರೇನೆ ಎಲ್ಲರಿಗೂ ಮೈ ಜುಮ್ ಎನ್ನುತ್ತದೆ. ಅದು ನಮ್ಮ ಊಹೆಗಿಂತಲೂ ನಮ್ಮ ಆಲೋಚನೆಗಿಂತಲೂ ದೊಡ್ಡದು. ಪ್ರಪಂಚದಲ್ಲಿ ಒಟ್ಟು 5 ಮಹಾಸಮುದ್ರಗಳಿವೆ. ಈ ಸಮುದ್ರಗಳಲ್ಲಿ ಪೆಸಿಫಿಕ್ ಮಹಾಸಮುದ್ರ ಬಹಳ ದೊಡ್ಡದು. ಈ ಮಹಾಸಮುದ್ರ ಒಟ್ಟು 165 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ಗಳಷ್ಟು ವಿಸ್ತಾರವಾಗಿದೆ. ಇಡೀ ಪ್ರಪಂಚದಲ್ಲಿ ಭೂಮಿ ಹರಡಿಕೊಂಡಿರುವ ವಿಸ್ತೀರ್ಣ ಕೇವಲ 148 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ಗಳಷ್ಟು ಮಾತ್ರ. ಅಂದ್ರೆ ಇದರ ಅರ್ಥ, ಒಂದು ವೇಳೆ 4 ಸಮುದ್ರಗಳನ್ನು ತೊರೆದರೂ ಭೂಮಿ ಮೇಲಿರುವ ಎಲ್ಲಾ ಪರ್ವತಗಳು, ಮರುಭೂಮಿಗಳು ಹಾಗೂ ದ್ವೀಪಗಳು ಈ ಪೆಸಿಫಿಕ್ ಮಹಾಸಮುದ್ರಕ್ಕೆ ಸಮವಾಗುವುದಿಲ್ಲ. ಈ ಸಮುದ್ರದಲ್ಲಿ ಕೆಲವು ದ್ವೀಪಗಳಿವೆ. ಈ ದ್ವೀಪಗಳು ಎಷ್ಟು ಚಿಕ್ಕದಾಗಿವೆ ಅಂದ್ರೆ ಈ ವಿಶಾಲವಾದ ಸಮುದ್ರದಲ್ಲಿ ಒಂದು ಚಿಕ್ಕ ಚುಕ್ಕಿಯಂತೆ ಕಾಣಿಸುತ್ತವೆ. ಈ ದ್ವೀಪಕ್ಕೆ ಇದುವರೆಗೆ ಯಾವ ಮನುಷ್ಯನೂ ಕಾಲಿಟ್ಟಿರುವುದಿಲ್ಲ. ಒಂದು ಸತ್ಯವಾದ ಮಾತೇನೆಂದರೆ, ಒಂದು ವೇಳೆ ಯಾರಾದರೂ ಒಬ್ಬ ವ್ಯಕ್ತಿ ಈ ವಿಶಾಲವಾದ ಸಮುದ್ರದಲ್ಲಿ ಕಳೆದು ಹೋದರೆ ಆತನನ್ನು ಹುಡುಕುವುದು ತುಂಬಾನೇ ಕಷ್ಟ. ಆದರೆ ನಾವೀಗ ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಯ ನೈಜ ಘಟನೆಯನ್ನು ತಿಳಿಯಲಿದ್ದೇವೆ. ಈ ವಿಡಿಯೋ ತುಂಬಾನೇ ಆಸಕ್ತಿಕರವಾಗಿರುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಒಬ್ಬ ವ್ಯಕ್ತಿ ತನ್ನ ಒಂದು ಚಿಕ್ಕ ಬೋಟಿನಲ್ಲಿ ಈ ಪೆಸಿಫಿಕ್ ಮಹಾಸಮುದ್ರದಲ್ಲಿ ಕಳೆದು ಹೋಗುತ್ತಾನೆ. ಆದರೆ ಆತ ಕಳೆದು ಹೋಗಿದ್ದು ಒಂದೆರಡು ದಿನಗಳಲ್ಲ, ಬರೋಬ್ಬರಿ 438 ದಿನಗಳವರೆಗೆ. ಆ ವ್ಯಕ್ತಿ ಆಕ್ಸಿಡೆಂಟಲ್ ಆಗಿ ಒಂದು ವರ್ಲ್ಡ್ ರೆಕಾರ್ಡನ್ನೇ ಮಾಡಿರುತ್ತಾನೆ. ಅದನ್ನು ಯಾರಾದರೂ ಬೇಕು ಅಂತ ಮಾಡಿದರೂ ಆ ರೆಕಾರ್ಡ್ ಬ್ರೇಕ್ ಮಾಡಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಸಮುದ್ರದಲ್ಲಿ ಏಕಾಂಗಿಯಾಗಿ ಹೆಚ್ಚು ಕಾಲ ಬದುಕಿದ ವ್ಯಕ್ತಿಯಾಗಿ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ ವ್ಯಕ್ತಿಯ ಹೆಸರು ಜೋಸ್ ಸಾಲ್ವಡೋರ್ ಆಲ್ವರೆಂಜಾ. ಈ ವ್ಯಕ್ತಿ ಸಮುದ್ರದಲ್ಲಿ ಒಟ್ಟು 438 ದಿನಗಳ ಕಾಲ ಬದುಕಿದ್ದನು. ಅದು ಕೂಡ ಕೇವಲ 7 ಅಡಿಗಳ ಉದ್ದವಾದ ಒಂದು ಚಿಕ್ಕ ಬೋಟಿನಲ್ಲಿ. ಇಷ್ಟು ಭಯಂಕರವಾದ ಸಮುದ್ರದಲ್ಲಿ ಈತ 14.5 ತಿಂಗಳು ಹೇಗೆ ಬದುಕಿದ್ದನೆಂಬುದೇ ನಂಬಲಾಗದ ವಿಷಯ. ಮೊದಲನೇದಾಗಿ ಈ ವ್ಯಕ್ತಿ ಸಮುದ್ರದೊಳಗೆ ಏಕೆ ಹೋಗಿದ್ದನೆಂಬ ವಿಷಯ ನಾವೀಗ ತಿಳಿದುಕೊಳ್ಳೋಣ. 2012ರಲ್ಲಿ ಮೆಕ್ಸಿಕೋದ ಕೋಸ್ಟಾ ಅಜುಲ್ ಎಂಬ ಒಂದು ಚಿಕ್ಕ ಗ್ರಾಮದಲ್ಲಿ ಜೋಸ್ ಸಾಲ್ವಡೋರ್ ಆಲ್ವರೆಂಜಾ ಎಂಬ ಈ ವ್ಯಕ್ತಿ ವಾಸಿಸುತ್ತಿದ್ದ. ಆ ಸಮಯದಲ್ಲಿ ಜೋಸ್ನ ವಯಸ್ಸು 36 ವರ್ಷ. ಈತ ಪರಿಣಿತ ಮೀನುಗಾರನಾಗಿದ್ದ. ನವೆಂಬರ್ 17, 2012 ದಿನ ಜೋಸ್ ತನ್ನ 23 ವರ್ಷದ ಜೊತೆಗಾರನ ಜೊತೆ ಮೀನು ಹಿಡಿಯಲೆಂದು ಹೊರಡುತ್ತಾನೆ. ಅವರು ಕೇವಲ 30 ಗಂಟೆಗಳ ಕಾಲ ಮೀನು ಹಿಡಿಯಲೆಂದು ಪ್ಲಾನ್ ಮಾಡಿಕೊಂಡು ಕೆಲವು ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಈ 7 ಅಡಿಗಳ ಬೋಟಿನಲ್ಲಿ ಒಂದು ಚಿಕ್ಕ ಇಂಜಿನ್ ಹಾಗೂ ಮೀನುಗಳನ್ನು ಶೇಖರಣೆ ಮಾಡಲು ಒಂದು ಚಿಕ್ಕ ರೆಫ್ರಿಜರೇಟರ್ ಕೂಡ ಇತ್ತು. ಕೇವಲ ಒಂದು ದಿನದ ಆಹಾರದ ಜೊತೆ ಹೊರಟಿದ್ದ ಜೋಸ್ಗೆ ಮುಂದಿನ 438 ದಿನಗಳು ತನ್ನ ಜೀವನದ ಅತ್ಯಂತ ಭಯಾನಕ ದಿನಗಳಾಗುತ್ತವೆ ಎಂದು ತಿಳಿದಿರಲಿಲ್ಲ. ಮೆಕ್ಸಿಕೋ ತೀರದಿಂದ 120 ಕಿಲೋಮೀಟರ್ ದೂರ ಚಲಿಸಿ ತನ್ನ ಮೀನಿನ ಬಲೆಯನ್ನು ಎಸೆಯುತ್ತಾನೆ. ಅಷ್ಟರಲ್ಲಿ ಒಂದು ಭಯಂಕರವಾದ ಚಂಡಮಾರುತ ಎದ್ದಿತು. ಆತ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಮತ್ತೆ ತೀರದ ಕಡೆಗೆ ಹಿಂತಿರುಗುತ್ತಾನೆ. ಒಟ್ಟು 6 ಗಂಟೆಗಳ ಕಾಲ ದೋಣಿಯನ್ನು ವೇಗವಾಗಿ ಚಲಿಸಿದ. ಬೆಳಗಿನ ಜಾವ 7 ಗಂಟೆಯ ಸಮಯಕ್ಕೆ ಆತ ತನ್ನ ತೀರದ ಸಮೀಪ ಕೇವಲ 20 ಕಿಲೋಮೀಟರ್ ದೂರದಲ್ಲಿದ್ದ. ಆತನಿಗೆ ತನ್ನ ಗ್ರಾಮವೂ ಸಹ ಕಾಣಿಸುತ್ತಿತ್ತು. ಆತ ಚಂಡಮಾರುತದಿಂದ ತಪ್ಪಿಸಿಕೊಂಡನಾದರೂ ತನ್ನ ದುರದೃಷ್ಟದಿಂದ ಕೇವಲ 20 ಕಿಲೋಮೀಟರ್ ದೂರವಿದ್ದಾಗಲೇ ತನ್ನ ಬೋಟಿನ ಇಂಜಿನ್ ಕೆಟ್ಟು ಹೋಗುತ್ತದೆ. ಆತನ ಬೋಟಿನಲ್ಲಿ ತೊಳೆಗಳೂ ಇರಲಿಲ್ಲ ಹಾಗೂ ಬೋಟ್ನ ದಿಕ್ಕನ್ನು ಕಂಟ್ರೋಲ್ ಮಾಡುವ ಶಕ್ತಿಯೂ ಇರಲಿಲ್ಲ. ಆತನ ಹತ್ತಿರ ಒಂದು ರೇಡಿಯೋ ಮಾತ್ರವಿತ್ತು. ಅದರ ಮೂಲಕ ತಾನಿದ್ದ ಲೊಕೇಶನ್ ಅನ್ನ ಆತನ ಯಜಮಾನನಿಗೆ ಹೇಳುತ್ತಾನೆ. ನಂತರ ನಡೆದ ಘಟನೆ ಮಾತ್ರ ಯಾವ ಮೀನುಗಾರನಿಗಾದರೂ ಅದೊಂದು ಭಯಂಕರವಾದ ಕನಸಾಗಿರುತ್ತದೆ. ಆ ವ್ಯಕ್ತಿ ತನ್ನ ಯಜಮಾನನ ಸಮಾಧಾನಕ್ಕಾಗಿ ಕಾಯುತ್ತಿರುವಾಗಲೇ ತನ್ನ ರೇಡಿಯೋದ ಬ್ಯಾಟರಿ ಕೂಡ ಮುಗಿದು ಹೋಗುತ್ತದೆ. ಈಗ ಈ ಇಬ್ಬರು ಮೀನುಗಾರರ ಹೊರ ಜಗತ್ತಿನ ಸಂಪರ್ಕ ಪೂರ್ತಿಯಾಗಿ ಕಟ್ಟಾಗಿ ಬಿಡುತ್ತದೆ. ಸಮುದ್ರದ ಗಾಳಿ ಅವರ ದೋಣಿಯನ್ನು ಸಮುದ್ರದ ಕಡೆಗೆ ತಳ್ಳುತ್ತಿತ್ತು. ಅವರಿಗೆ ಕಾಣಿಸುತ್ತಿದ್ದ ತೀರ ಮೆಲ್ಲಗೆ ದೂರವಾಗುತ್ತಿತ್ತು. ಅವರ ಯಜಮಾನ ಅವರನ್ನು ಹುಡುಕಲೆಂದು ಹುಡುಕಾಟ ಕಾರ್ಯಾಚರಣೆಯನ್ನು ತಯಾರು ಮಾಡಿ ಪೆಸಿಫಿಕ್ ಮಹಾಸಮುದ್ರದಲ್ಲಿ ಹುಡುಕಾಟ ನಡೆಸುತ್ತಾನೆ. ಆದರೆ ಅಷ್ಟೊತ್ತಿಗೆ ಸಮಯ ಮೀರಿ ಹೋಗಿತ್ತು. ದಿನಗಳು ಕಳೆಯುತ್ತಿರುವಾಗ ಜೋಸ್ ಮತ್ತು ತನ್ನ ಸ್ನೇಹಿತ ಬದುಕುಳಿಯುವುದು ತುಂಬಾ ಕಷ್ಟ ಅಂದುಕೊಂಡರು. 5 ದಿನಗಳು ಕಳೆಯುತ್ತಿದ್ದಂತೆ ಜೋಸ್ನ ಬೋಟು ತೀರದಿಂದ ಸಮುದ್ರದೊಳಗೆ 450 ಕಿಲೋಮೀಟರ್ನಷ್ಟು ದೂರ ತಳ್ಕೊಂಡು ಹೋಗಿತ್ತು. ಅವರು ಸಮುದ್ರದೊಳಗೆ ಪ್ರವೇಶಿಸಿದ ಪ್ರದೇಶದಿಂದ ಎತ್ತ ನೋಡಿದರೂ ಅವರಿಗೆ ನೀರು ಬಿಟ್ಟು ಬೇರೇನೂ ಕಾಣಿಸುತ್ತಿರಲಿಲ್ಲ. ಆತನ ಬೋಟು ತುಂಬ ಚಿಕ್ಕದಾಗಿರುವುದರಿಂದ ಅದನ್ನು ದೂರದಿಂದ ಕಂಡುಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ. ಕನಿಷ್ಠ ಅವರ ಬಳಿ ಫ್ಲೇರ್ ಗನ್ ಕೂಡ ಇರಲಿಲ್ಲ. ಆಲ್ವರೆಂಜಾಗೂ ಮತ್ತು ತನ್ನ ಸ್ನೇಹಿತನಿಗೂ ತಾವು ಬದುಕುಳಿಯುವ 1% ಅವಕಾಶ ಕೂಡ ಇಲ್ಲವೆಂಬ ಮಾತು ಅವರಿಗೆ ಅರ್ಥವಾಯಿತು. ಅವರು ತಂದುಕೊಂಡಿದ್ದ ಆಹಾರ ಅಷ್ಟೊತ್ತಿಗೆ ಮುಗಿದು ಹೋಗಿದ್ದರಿಂದ ಹೊಟ್ಟೆ ತುಂಬಿಸಿಕೊಳ್ಳಲು ಅವರ ಬೋಟಿನ ಮೇಲೆ ಹಾರುತ್ತಿದ್ದ ಪಕ್ಷಿಗಳನ್ನು ಹಿಡಿದು ತಿನ್ನುತ್ತಿದ್ದರು. ಬೋಟ್ನ ಸುತ್ತಮುತ್ತ ಬರುತ್ತಿದ್ದ ಮೀನುಗಳನ್ನು ಹಿಡಿದು ಅವನ್ನು ಹಸಿಯಾಗಿಯೇ ತಿನ್ನುತ್ತಿದ್ದರು. ಸಮುದ್ರದ ನೀರನ್ನು ಕುಡಿದರೆ ಸತ್ತು ಹೋಗುತ್ತಾರೆ. ಹಾಗಾಗಿ ಸಮುದ್ರದಲ್ಲಿ ತೇಲುತ್ತಿದ್ದ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಮಳೆಯ ನೀರನ್ನು ಹಿಡಿದು ಕುಡಿಯುತ್ತಿದ್ದರು. ಮಳೆಯ ನೀರು ಇಲ್ಲದಿದ್ದಾಗ ಮೀನಿನ ರಕ್ತವನ್ನು ಹಾಗೂ ಆಮೆಯ ರಕ್ತವನ್ನು ಕುಡಿಯುತ್ತಿದ್ದರು. ಅದು ಕೂಡ ಅವರಿಗೆ ಅವು ಸಿಕ್ಕಾಗ ಮಾತ್ರ ಹಾಗೆ ಮಾಡುತ್ತಿದ್ದರು.
ದಿನಗಳು ಕಳೆಯುತ್ತಿದ್ದವು. ಈ ಇಬ್ಬರು ಪಡುತ್ತಿದ್ದ ಮಾನಸಿಕ ಅಸ್ವಸ್ಥತೆ ನಾವು ಕಲ್ಪನೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಕೊನೆಗೆ ಜೋಸ್ ಆಲ್ವಾರೆಂಜನ ಸ್ನೇಹಿತ ಈ ಮಾನಸಿಕ ಅಸ್ವಸ್ಥತೆಯನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ 4 ತಿಂಗಳ ನಂತರ ಸಮುದ್ರಕ್ಕೆ ಹಾರಿ ಪ್ರಾಣ ಬಿಟ್ಟನು. ಆಗ ಜೋಸ್ನ ಜೊತೆ ಮಾತನಾಡಲು ಕೂಡ ಯಾರೂ ಇರಲಿಲ್ಲ. ಆ ಒಂದು ಚಿಕ್ಕ ಬೋಟಿನಲ್ಲಿ ಸುತ್ತಲೂ ಸಮುದ್ರದ ನಡುವೆ ಆತ ದಿನಗಳು ಕಳೆಯುತ್ತಿದ್ದನು. ನಿಜ ಹೇಳಬೇಕು ಅಂದರೆ ಜೋಸ್ ಇದ್ದಂತಹ ಪ್ರದೇಶ ಪ್ರಪಂಚದ ಅತ್ಯಂತ ನಿಶ್ಶಬ್ದದ ಪ್ರದೇಶವೆಂದು ಹೇಳುತ್ತಾರೆ. ಆ ಪ್ರದೇಶದಿಂದ ಕಾರ್ಗೋ ಶಿಪ್ಗಳು ಕೂಡ ಚಲಿಸುತ್ತಿರಲಿಲ್ಲ. ಜೋಸ್ ಮೆಕ್ಸಿಕೋ ತೀರವನ್ನು ಬಿಟ್ಟು 6 ತಿಂಗಳಾಗಿತ್ತು. ಕೆಲವು ದಿನಗಳ ಮುಂಚೆಯೇ ತನ್ನ ಸ್ನೇಹಿತನನ್ನು ಕೂಡ ಕಳೆದುಕೊಂಡ. ಈಗ ತಾನು ಕೂಡ ಹತಾಶೆಗೆ ಒಳಗಾಗುತ್ತಿದ್ದ. ಒಂದು ದಿನ ಜೋಸ್ ದೂರದಲ್ಲಿ ಒಂದು ಕಾರ್ಗೋ ಶಿಪ್ ಹೋಗುತ್ತಿರುವುದನ್ನು ನೋಡಿದನು. 6 ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ಒಂದು ಹಡಗನ್ನು ಜೋಸ್ ನೋಡಿದ. ಇದು ಆತನಿಗೆ ನಾನು ಬದುಕುಳಿಯುವೆನೆಂಬ ಭರವಸೆ ನೀಡಿತು. ಜೋಸ್ ಆ ಕಾರ್ಗೋ ಶಿಪ್ನ ಕಡೆ ಹಲವು ಬಾರಿ ಸನ್ನೆ ಮಾಡಿದರೂ ಕಿರುಚಾಡಿದರೂ ಕಾರ್ಗೋ ಶಿಪ್ನ ಸಿಬ್ಬಂದಿಗಳಿಗೆ ದುರದೃಷ್ಟವಶಾತ್ ಈ ಚಿಕ್ಕ ಬೋಟು ಅವರ ಕಣ್ಣಿಗೆ ಬೀಳಲಿಲ್ಲ. ಈಗ ಬದುಕಿ ಉಳಿಯಬಹುದೆಂಬ ಆತನ ಭರವಸೆ ಕೊಂಚ ಹುಸಿಯಾಗಿತ್ತು. 11 ತಿಂಗಳ ನಂತರ ಜೋಸ್ ಆ ಒಂದು ಚಿಕ್ಕ ಬೋಟಿನ ಮೇಲೆ 8,000 ಕಿಲೋಮೀಟರ್ನಷ್ಟು ಪ್ರಯಾಣ ಮಾಡಿದ್ದ. ಆತನ ಬಟ್ಟೆಗಳು ಕೂಡ ಹರಿದು ಹೋಗಿದ್ದವು. ತನಗೆ ತಾನು ಸೂರ್ಯನ ಬೆಳಕಿನಿಂದ ಕಾಪಾಡಿಕೊಳ್ಳಲು ಕೇವಲ ತನ್ನ ಇನ್ನರ್ ವೇರ್ ಮಾತ್ರ ಉಳಿದಿತ್ತು. ಕೊನೆಗೂ ಜೋಸ್ಗೆ ಅದೃಷ್ಟ ಒಲಿಯಿತು. 30 ಜನವರಿ 2014ರಂದು ಅಂದರೆ ಪೂರ್ತಿ 14 ತಿಂಗಳ ನಂತರ ಆತನ ಬೋಟಿನ ಸುತ್ತಮುತ್ತ ತೆಂಗಿನಕಾಯಿಗಳು ತೇಲುವುದನ್ನು ಗಮನಿಸಿದ. ಆತನಿಗೆ ತನ್ನ ಹತ್ತಿರದಲ್ಲಿ ಒಂದು ದ್ವೀಪವಿರಬಹುದು, ಅಲ್ಲಿಂದಲೇ ಈ ತೆಂಗಿನಕಾಯಿಗಳು ತೇಲಿ ಬರುತ್ತಿವೆ ಎಂದು ಅರ್ಥವಾಯಿತು. ಆತ ಅಂದುಕೊಂಡ ಹಾಗೆಯೇ ಆತನಿಗೆ ಅಲ್ಲಿ ಒಂದು ದ್ವೀಪ ಕಾಣಿಸುತ್ತದೆ. ತಕ್ಷಣವೇ ನೀರಿಗೆ ಹಾರಿ ಈಜುತ್ತಾ ದ್ವೀಪಕ್ಕೆ ಸೇರಿಕೊಳ್ಳುತ್ತಾನೆ. ಕಳೆದ 14 ತಿಂಗಳಲ್ಲಿ ಜೋಸ್ ಮೊದಲ ಬಾರಿಗೆ ನೆಲದ ಮೇಲೆ ಕಾಲಿಟ್ಟಿದ್ದ. ಆತ ದ್ವೀಪಕ್ಕೆ ತಲುಪಿದ ನಂತರ ಅಲ್ಲಿ ಒಂದು ಚಿಕ್ಕ ಬೀಚ್ ಹೌಸ್ ಕಾಣಿಸುತ್ತದೆ. ಅಲ್ಲಿ ಕೆಲವು ಸ್ಥಳೀಯರು ಕೂಡ ಇದ್ದರು. ಸುಮಾರು 438 ದಿನಗಳ ನಂತರ ಜೋಸ್ ಮೊದಲ ಬಾರಿಗೆ ಇನ್ನೊಬ್ಬ ವ್ಯಕ್ತಿಯನ್ನು ಭೇಟಿಯಾಗುತ್ತಾನೆ. ಈ ದ್ವೀಪವು ಮಾರ್ಷಾಲ್ ದ್ವೀಪಕ್ಕೆ ಸೇರಿದ ಪೋರ್ಟ್ ದ್ವೀಪ. ಇದನ್ನು ಎಬೋನ್ ಅಟೋಲ್ ಎಂದು ಕರೆಯಲಾಗುತ್ತದೆ. ಈ ದ್ವೀಪ ಜೋಸ್ ಹೊರಟು ಬಂದ ಪಾಯಿಂಟ್ನಿಂದ 11,000 ಕಿಲೋಮೀಟರ್ಗಳಷ್ಟು ದೂರವಿತ್ತು. ಆತನ ಅದೃಷ್ಟ ಚೆನ್ನಾಗಿರೋದ್ರಿಂದ ಸಮುದ್ರದಲ್ಲಿನ ಒಂದು ಚಿಕ್ಕ ಚುಕ್ಕಿಯಂತಿರುವ ದ್ವೀಪಕ್ಕೆ ತಲುಪುತ್ತಾನೆ. ಒಂದು ವೇಳೆ ಜೋಸ್ ಈ ದ್ವೀಪವನ್ನು ತಲುಪದಿದ್ದರೆ ಆತನ ಮುಂದಿನ ಪ್ರಯಾಣ ಫಿಲಿಪೀನ್ಸ್ ಕಡೆ ಸಾಗುತ್ತಿತ್ತು. ಅದು ಈ ದ್ವೀಪದಿಂದ 5,000 ಕಿಲೋಮೀಟರ್ನಷ್ಟು ದೂರದಲ್ಲಿತ್ತು. ಅಲ್ಲಿಂದ ಜೋಸನ್ನು ತನ್ನ ಮನೆಗೆ ವಾಪಸ್ ಕಳುಹಿಸಲಾಗುತ್ತದೆ. ಆದರೆ ತಾನು ಮನೆಗೆ ಮರಳಿದ ನಂತರ ಇನ್ನೊಂದು ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಆತನ ಸಹಚರನಾಗಿದ್ದ 23 ವರ್ಷದ ಜೊತೆಗಾರ ಸೂಸೈಡ್ ಮಾಡಿಕೊಂಡನೆಂದು ಹೇಳಿದರೂ ಕೂಡ ಜೋಸ್ ತನ್ನ ಸಹಚರನನ್ನು ಕೊಂದಿದ್ದಾನೆಂದು ಆತನ ಮೇಲೆ ಕೇಸ್ ಮಾಡುತ್ತಾರೆ. ಜೋಸ್ ಮರಳಿ ಬಂದ ನಂತರ 438 ಡೇಸ್ ಎಂಬ ಪುಸ್ತಕವನ್ನು ಪ್ರಕಟಿಸಿದರು. ಇದಿಷ್ಟು ಇವತ್ತಿನ ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ.